ಎಜುಕೇಷನ್ ಏನು ಕ್ವಾಲಿಫಿಕೇಶನ್ ಏನು? ನಾನು ಜರ್ನಲಿಸಮ್ ಗ್ರ್ಯಾಜುಯೇಟ್. ಯಾ ನೀವು ನಮ್ಮವರೇ ಆಗಿದ್ರೆ. ಸೊ ಸೇಮ್. ಇನ್ನು ರಚನಾ, ಈಗ ಡೆವಿಲ್ ಸಿನಿಮಾದಲ್ಲಿ ದರ್ಶನ್ ಸರ್ ಅವರ ಲವ್ ಇಂಟ್ರೆಸ್ಟ್ ಆಗಿ ಕಾಣಿಸ್ಕೊಳ್ತಿದಾರ, ಅದರ್ವೈಸ್ ಏನಾದರೂ ಬೇರೆ ಪಾತ್ರ ಏನಾದರೂ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆಯಾ? ಯಾಕಂದರೆ ದರ್ಶನ್ ಸರ್ ಲುಕ್ ನೋಡ್ತಾ ಇದ್ರೆ ನನಗೆ ಇದರಲ್ಲಿ ಏನೆಲ್ಲ ಬರುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ. ಒಂದು ರಾಜಕೀಯ ವ್ಯಕ್ತಿಯಾಗೂ ಕಾಣಿಸ್ಕೊಂಡಿದ್ದಾರೆ, ಡೆವಿಲ್ ಆಗಿ ಕೂಡ ಕಾಣಿಸ್ಕೊಂಡಿದ್ದಾರೆ, ಮತ್ತೊಂದು ಲುಕ್ಕು ಕನ್ವರ್ ಲಾಲು. ಈ ಯಾಕೋ ಇಲ್ಲಿ ದಶಾವತಾರಗಳನ್ನೇನಾದರೂ ತೋರಿಸ್ತಾರೆ ದರ್ಶನ್ ಸರ್ ಅಂತ ಗೊತ್ತಿಲ್ಲ. ಸೊ ನೀವೇನಾದರೂ ರಾಜಕೀಯ ಬ್ಯಾಕ್ಗ್ರೌಂಡ್ ಇರೋ ಹುಡುಗಿಯಾಗಿ ಕಾಣಿಸ್ಕೊಂಡಿದ್ದೀರಾ, ಅದರ್ವೈಸ್ CM ವೈಫ್ ಆಗಿ ಕಾಣಿಸ್ಕೊಂಡಿದ್ದೀರಾ, ಏನಾಗ ಬನ್ನಿ ಇಲ್ಲೆಲ್ಲ ಹೇಳ್ಬಿಡ್ತೀನಿ ಕತೆನ. ಇಲ್ಲ, ಡೆವಿಲ್ ಇಸ್ ಅಬೌಟ್ ಲವ್, ಇಟ್ಸ್ ಅಬೌಟ್ ವೆಂಜನ್ಸ್, ಡೆವಿಲ್ ಇಸ್ ಅಬೌಟ್ ಎವ್ರಿಥಿಂಗ್. ಡೆವಿಲ್ ಅಲ್ಲಿ ಅದೊಂದು ಸರ್ಪ್ರೈಸ್ ಪ್ಯಾಕೇಜ್. ನೀವು ಒಂದೊಂದು ಪ್ಯಾಕೇಜ್ನ ಓಪನ್ ಮಾಡ್ತಾ ಹೋದರೆ ಸರ್ಪ್ರೈಸ್ ಎಲಿಮೆಂಟ್ಸ್ ಬರುತ್ತೆ ಆಚೆ. ಸೊ ನಾನು ಏನೇ ಹೇಳಕ್ಕೆ ಹೋದರೂ ಅದು ಕನೆಕ್ಟ್ ಆಗಿಬಿಡುತ್ತೆ. ಸೊ ಲೆಟ್ ಇಟ್ ಬಿ ಅ ಸರ್ಪ್ರೈಸ್ ಫಾರ್ December 12th. ಅವತ್ತು ಓಪನ್ ಮಾಡಿದ್ರೆ ಡೆವಿಲ್ ಏನು ಅಂತ ಗೊತ್ತಾಗುತ್ತೆ. ಏನು ಹೇಳೋದಿಲ್ಲ ನೀವು. ಓಕೆ, ಆ್ಯಕ್ಚುಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಡೆವಿಲಿಂದ ಫ್ಯಾನ್ಸ್? ನೀವು ಇದನ್ನು ನನಗೆ ಹೇಳ್ತಿಲ್ಲ, ದರ್ಶನ್ ಸರ್ ಫ್ಯಾನ್ಸ್ ವೆಯ್ಟ್ ಮಾಡ್ತಿದ್ದಾರೆ ಇದನ್ನು ಕೇಳೋದಕ್ಕೆ. ಯಾಕಂದರೆ ಇಲ್ಲಿವರೆಗೂ ಯಾರೂ ಬಿಟ್ಕೊಟ್ಟಿಲ್ಲ ಡೆವಿಲ್ ಸಿನಿಮಾದಲ್ಲಿ ಏನಿರುತ್ತೆ ಅಂತ. ಸೊ ರಚನಾ ಒಂದಷ್ಟು ಹೇಳೋದಾದರೆ ಡೆವಿಲ್ ಸಿನಿಮಾ ಬಗ್ಗೆ ನನಗೆ ಹೇಳ್ಬೇಡಿ, ದರ್ಶನ್ ಸರ್ ಫ್ಯಾನ್ಸ್ಗೆ. ಡೆವಿಲ್ ಇಸ್ ಅ ಫ್ಯಾಮಿಲಿ ಎಂಟರ್ಟೈನರ್. ನೀವು ಲೈಕ್ ಪ್ರಕಾಶ್ ಸರ್ ಸಿನಿಮಾ ಒಂದು ಇದು ನೋಡ್ಕೊ ಬಂದರೆ ನಿಮಗೆ ಗೊತ್ತಾಗತ್ತೆ. ಡೆವಿಲ್ ಇಸ್ ಅದಕ್ಕೆ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ಕಂಪ್ಲೀಟ್ಲಿ ಅ ಟೋಟಲಿ ಡಿಫ್ರೆಂಟ್ ಜಾನರ್. ಅದು ಯಾವ ಸಿನಿಮಾ ನಾವು ಪ್ರಕಾಶ್ ಸರ್ ಸಿನಿಮಾ ಹಿಂಗೆ ಇರತ್ತೆ ಅಂತ ನೋಡ್ಕೊಂಡು ಬೆಳೆದಿರ್ತೀವಿ ಗೊತ್ತಾ, ಅದು ಯಾವುದು ನಿಮಗೆ ಇದರಲ್ಲಿ ಕಾಣಿಸಕ್ಕೆ ಸಿಗಲ್ಲ. ಬಿಕಾಸ್ ದಿಸ್ ಇಸ್ ಸಮಥಿಂಗ್ ರಿಯಲಿ ಡಿಫ್ರೆಂಟ್, ಔಟ್ ಆಫ್ ಬಾಕ್ಸ್. ಇದು ಸರ್ಗೆ ಕೂಡ ದಿಸ್ ಇಸ್ ಸಮಥಿಂಗ್ ಗೋಯಿಂಗ್ ಟು ಬಿ ವೆರಿ ಸ್ಪೆಷಲ್. ಇದು ಡೆವಿಲ್ ಇಸ್ ಸಮಥಿಂಗ್ ಪ್ರತಿಯೊಬ್ಬರಿಗೂ ಸ್ಪೆಷಲ್. ಇಟ್ಸ್ ಅ ಪಕ್ಕಾ ಎಂಟರ್ಟೈನರ್ ಸಿನಿಮಾ ಇದು. ಆ್ಯಂಡ್ ಶಾಕ್ ಅಂತೂ ಆಗೇ ಆಗ್ತಾರೆ ಥಿಯೇಟ್ರಲ್ಲಿ, ಅದಂತೂ ನಾನು ಹೇಳಬಲ್ಲೆ. There's one massive shock event, so ಅದೊಂದಾಗುತ್ತೆ. ಪಕ್ಕ ಬ್ಲಾಕ್ ಬಸ್ಟರ್ ಆಗಲಿ. ಸೊ ಅಂದರೆ ಲೈಕ್ ಇಲ್ಲಿವರೆಗೂ ದರ್ಶನ್ ಸರ್ ಮಾಡಿರೋ ಸಿನಿಮಾಗಳಿಗಿಂತ ತುಂಬ ವಿಭಿನ್ನವಾಗಿದೆಯಾ ಹೇಗೆ? ಖಂಡಿತವಾಗ್ಲೂ ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಇಲ್ಲಿ ತನಕ ಮಾಡಿರೋದ್ರಲ್ಲಿ ಸರ್ ಲುಕ್ನೇ ನೀವು ಇದರಲ್ಲಿ ನೋಡಿದ್ರೆ, ಇವಾಗ ಯಾವ ಲುಕ್ ಆಚೆ ಬಿಟ್ಟಿದ್ದಾರೆ ಅದನ್ನೆಲ್ಲ ನೀವು ನೋಡಿದ್ರೆ ಎಲ್ಲರೂ ಹೇಳ್ತಾ ಇದ್ದಾರೆ ರೀಸೆಂಟ್ ಟೈಮ್ಸಲ್ಲಿ ಸರ್ ಕಾಣಿಸೋದ್ಕಿಂತ ದಟ್ ಓಲ್ಡ್ ವಿಂಟೇಜ್ ದರ್ಶನ್ ಸರ್ ಇಸ್ ಬ್ಯಾಕ್ ಅಂತ. ಹೌದು, ಅಷ್ಟು ಎಫರ್ಟ್ ಹಾಕಿದ್ದಾರೆ ಕೂಡ, ಅಷ್ಟು ಡಯಟ್ ಮಾಡ್ತಾ ಇದ್ರು ಪಾಪ, ಅಷ್ಟು ಅಂದರೆ ಅಷ್ಟು ಎಫರ್ಟ್ ಹಾಕಿದ್ದಾರೆ ಅವರು ಈ ಸಿನಿಮಾಗೆ. ಸೊ ದ ಓಲ್ಡ್ ವಿಂಟೇಜ್ ಸರ್ ಇಸ್ ಬ್ಯಾಕ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ನಾವು ಅರ್ಥ ಮಾಡ್ಕೋಬೇಕು, ಏನೋ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ. ಆ ಸ್ಟೈಲಿಶ್ ಲುಕ್ ಆಗಿರ್ಬೋದು, ಅವರು ಅಂತಲ್ಲ ಪ್ರತಿಯೊಂದು ಪಾತ್ರ ಕೂಡ ಅಷ್ಟೇ ವಿಭಿನ್ನವಾಗಿದೆ ಇದರಲ್ಲಿ. ಅದರದ್ದೇ ಆದಂಥ ತೂಕ ಇದೆ ಈ ಸಿನಿಮಾದಲ್ಲಿ. ಸೊ ಅದನ್ನ ಮಾತ್ರ ಹೇಳಬಲ್ಲೆ ಇವಾಗ ನಾನು. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ರು ದರ್ಶನ್ ಸರ್ನ ಈ ಥರ ನೋಡೋದಕ್ಕೆ. ನಿಮ್ಮಿಬ್ಬರು ಕಾಂಬಿನೇಷನ್ ಹೇಗಿದೆ ಅಂತ ಅಂದರೆ ಒಂದು ಒಳ್ಳೆ ಆನ್ ಸ್ಕ್ರೀನ್ ಪೇರ್ ಅನ್ನೋ ಥರ ಇದೆ. ಲೈಕ್ ಇಬ್ಬರು ಲೈಕ್ ಆ ಸಾಂಗಲ್ಲಿ ಒಂದೇ ಒಂದು ಸಲ ತುಂಬ ರೊಮ್ಯಾಂಟಿಕ್ ಆಗಿದೆ. ಜೊತೆಗೆ ನೀವೆಷ್ಟು ಬ್ಯೂಟಿಫುಲ್ ಆಗಿದ್ದೀರೋ ದರ್ಶನ್ ಸರ್ ಕೂಡ ಅಷ್ಟೇ ಹ್ಯಾಂಡ್ಸಮ್ ಆಗಿದ್ದಾರೆ. ಈಗ ಕಾಟೇರ ಎಲ್ಲ ನೋಡಿದಾಗ ಒಂದಷ್ಟು ಅವರು ತೂಕ ರಗಡ್ ಲುಕ್ಕು ವೆಯ್ಟ್ ಗೇನ್ ಆಗಿತ್ತು ಆ ಸಿನಿಮಾದಲ್ಲಿ. ಆದರೆ ಇಲ್ಲಿ ಹಾಗಲ್ಲ, ಕರಿಯಾ ದರ್ಶನ್ ಅವ್ರನ್ನ ನೋಡಿದಾಗ ಆಗುತ್ತೆ. ಅದೇ ನನ್ನ ಕಾಮೆಂಟ್ ಸೆಕ್ಷನ್ಸ್ ನೀವೆಲ್ಲ ಓಪನ್ ಮಾಡಿದ್ರೆ ಓಲ್ಡ್ ದಟ್ ವಿಂಟೇಜ್ ದರ್ಶನ್ ಸರ್ ಅಭಯ್ ಸಿನಿಮಾದಲ್ಲಿ ಹೆಂಗ್ ಕಾಣಿಸ್ತಾ ಇದ್ರು, ಆ ಸರ್ ಇಸ್ ಬ್ಯಾಕ್, ದಟ್ ಚಾರ್ಮಿಂಗ್. ಎಕ್ಸಾಕ್ಟ್ಲಿ ಸಾಂಗ್ ನೋಡಿದಾಗ ನನಗೆ ಏನು ಕನಸು. ಹೌದು. ಸೊ ಜನ ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ಖುಷಿ ಆಗ್ತಾ ಇದೆ ಅವ್ರನ್ನ ಹಿಂಗ್ ನೋಡಿದಾಗ. ಆ್ಯಂಡ್ ಆ ಜೋಡಿನ ಕೂಡ ಮೆಚ್ಕೋತಾ ಇದ್ದಾರೆ ಅಲ್ವಾ. ಸೊ ನನಗೆ ಅದೊಂದು ಭಯ ಇತ್ತು, ಹೆಂಗೆ ಸೆಟ್ ಆಗತ್ತಾ, ವರ್ಕ್ ಆಗತ್ತಾ, ಅದು ಇದ್ದೇ ಇರತ್ತಲ್ವ ಯಾರಿಗೇ ಆದ್ರೂ. ಸೊ ಶೂಟಿಂಗ್ ಮಾಡ್ಬೇಕಾದ್ರೆ ನಾನು ಏನೋ ಅನ್ಕೊಂಡಿದ್ದೆ, ಬಟ್ ಆಚೆ ಬಂದಮೇಲೆ ಅದು ಐ ಥಿಂಕ್ ನಮ್ಮ ಸುಧಾ ಸರ್ ಕೈಗುಣನ ಏನೋ ಗೊತ್ತಿಲ್ಲ, ಆ ಮೆಜಿಷಿಯನ್ ಅವರು, ನಮ್ಮ ಸುಧಾಕರ್ ಸರ್ DOP ಅವರು. ಆ್ಯಂಡ್ ಐ ಥಿಂಕ್ ಆ ಕ್ರೆಡಿಟ್ಸ್ ಎಲ್ಲ ನಮ್ಮನ್ನು ಅಷ್ಟು ಚೆನ್ನಾಗಿ ತೋರಿಸಿರೋ ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಹೋಗುತ್ತೆ. ಸೊ ಈಗ ದರ್ಶನ್ ಸರ್ ಎಲ್ಲಾದರೂ ಬರ್ತಿದ್ದಾರೆ ಅಂತ ಅಂದಾಗ ಸ್ಪೆಷಲಿ ಹುಡುಗರು ಇಬ್ರು ಕೂಡ ಆಚೀಚೆ ನೋಡೋದೇ ಇಲ್ಲ, ಅವ್ರನ್ನೇ ನೋಡ್ಕೊಂಡು ಕೂತಿರ್ತಾರೆ, ಅವ್ರನ್ನೇ ನೋಡ್ತಿರ್ತಾರೆ ಕೊನೆಯವರೆಗೂ, ಆ ಕಾರ್ಯಕ್ರಮ ಮುಗಿಯೋವರೆಗೂ. ಮತ್ತು ಅಲ್ಲಿಂದ ಬರ್ತಿದ್ದಾರೆ ಅಂತಂದ್ರೆ ಎಲ್ಲರೂ ಈ ಥರ ತಿರುಗಿ ನೋಡ್ತಾ ಇರ್ತಾರೆ ಆಬ್ವಿಯಸ್ಲಿ. ಓಕೆನಾ? ರಚನಾ ರೈ ಅವ್ರ ಕಣ್ಣುಗಳು ಎಷ್ಟು ದರ್ಶನ್ ಸರ್ನ ನೋಡ್ತಾ ಇದ್ವು ಅಂತ. ಬಿಕಾಸ್ ಅಷ್ಟು ಅಂದರೆ ನಾವು ಈಗ ರೀಸೆಂಟ್ ಟೈಮ್ಸಲ್ಲಿ ನೋಡಿಲ್ಲ, ಅವ್ರನ್ನೆಲ್ಲೋ ದೂರದಿಂದ ನೋಡಿದ್ದೀವಿ, ನೀವು ಹತ್ರದಿಂದನೇ, ಅದರಲ್ಲೂ ರೊಮ್ಯಾಂಟಿಕ್ ಸಾಂಗ್. ನೀವೆಷ್ಟು ಫಿದಾ ಆದ್ರಿ ಅಂತ. ಇಸ್ ಅ ಚಾರ್ಮಿಂಗ್ ಪರ್ಸನ್ ಅವರು. ಸೊ ಅವರು ಅಂದರೆ ಆ ಲುಕ್ಕಲ್ಲೆಲ್ಲ ಆಚೆ ಬರ್ಬೇಕಾದ್ರೆ
ಹಿಂಗೆ ಇರ್ತಾ ಇದ್ವಿ ನಾವೆಲ್ಲ ಮಾತಾಡೋ ಸೆಟ್ಟಲ್ಲಿ. ನಾನು ಅಂತಲ್ಲ, ಎಲ್ಲರೂ ಖುಷಿ ಆಗೋದು ಅವ್ರನ್ನ ಸರ್ನ ಅಷ್ಟು ಒಂದು ಆ ಒಂದು ಕರಿಸ್ಮಾನೇ ಬೇರೆ. ಆ ಲುಕ್ಸಲ್ಲಿ ಸರ್ನ ಆ ಥರ ನೋಡೋದಿದೆಯಲ್ಲ, ಥರ ಖುಷಿ ಆಗುತ್ತೆ. ವೇಟಿಂಗ್ ಅವ್ರನ್ನ ಬಿಗ್ ಸ್ಕ್ರೀನಲ್ಲಿ ಆ ಲುಕ್ಕಲ್ಲಿ ನೋಡೋಕ್ಕೆ ನಾವೆಲ್ಲ ಕಾಯ್ತಾ ಇದ್ವಿ. ಐ ವಾಸ್ ಹ್ಯಾಪಿ. ಅಂದರೆ ದ ಓಲ್ಡ್ ನಾವೆಲ್ಲ ನೋಡ್ಕೊಂಡು ಬೆಳೆದಿರುವಂಥ ದರ್ಶನ್ ಸರ್ನ ಮತ್ತೆ ನೋಡ್ತಾ ಇದ್ದೀವಿ ಅಂದಾಗ ಇಷ್ಟೇ ಅಲ್ವಾ.